ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಒಂದ್ ಕಡೆ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಕಾಕ್ರೋಚ್ ಪಾರ್ಟಿಯ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಕಳೆದ ಸೋಮವಾರ ಮತ್ತೆ ಮಂಗಳವಾರ 2 ದಿನ ಮೆಟ್ರೋ ಸ್ಟೇಷನ್ಗಳಿಗೆ ಪ್ರತಿಭಟನಾಕಾರರು ಮುತ್ತಿಗೆಯನ್ನು ಹಾಕಿದ್ರು. ಹೀಗಾಗಿನೇ ಇವತ್ತು ಮತ್ತೆ ಭಯಪಟ್ಟು ದೆಹಲಿಯ ಸರ್ಕಾರ, ದೆಹಲಿ ಪೊಲೀಸರು ದೆಹಲಿಯ ಮೆಟ್ರೋಗಳನ್ನು ಬಂದ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಸ್ಟೇಷನ್ಸ್ ಅನ್ನ ಬಂದ್ ಮಾಡಿದ್ರು ಬೆಳಗ್ಗೆಯಿಂದ. ಸೊ ಈ ಒಂದು ಮೆಟ್ರೋ ಸ್ಟೇಷನ್ ಬಂದ್ ಮಾಡಿದ್ದಕ್ಕೆ ಈಗ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅಲ್ಲ ರೀ, ಭದ್ರತೆಯನ್ನು ಕೊಡೋದು ಬಿಟ್ಟು ಮೆಟ್ರೋ ಸ್ಟೇಷನ್ ಬಂದ್ ಮಾಡಿದಿರಲ್ಲ ನೀವು ಯಾವ ತರ ವ್ಯವಸ್ಥೆಯಲ್ಲಿ ಇದ್ದೀರಾ ನೀವು? ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ, ದೆಹಲಿಯಲ್ಲಿ ಪ್ರಯಾಣ ಮಾಡುವಂತವರಿಗೆ ತೊಂದರೆ ಆಗಲ್ವಾ ಅಂತ ಕೋರ್ಟ್ ಚೀಮಾರಿಯನ್ನ ಹಾಕ್ತಾ ಇದೆ. ಎಸ್, ದಿಲ್ಲಿ ಮೆಟ್ರೋ ಬಂದ್ ಮಾಡಿಕೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಭದ್ರತಾ ಕಾರಣವನ್ನ ನೆಪವಾಗಿ ಒಡ್ಕೊಂಡು ಸುಮಾರು 20 ಮೆಟ್ರೋ ಸ್ಟೇಷನ್ಗಳಲ್ಲಿ ಬಂದ್ ಮಾಡಲಾಗಿತ್ತು. ಸೊ ಮೆಟ್ರೋ ಬಂದಿನಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಸಂಕಷ್ಟ ಆಗ್ತಾ ಇದೆ. ಈ ವಿಚಾರವಾಗಿ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಅಂತ ದೆಹಲಿ ಸರ್ಕಾರಕ್ಕೆ, ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಆದಷ್ಟು ಬೇಗ ಮಧ್ಯಾಹ್ನದೊಳಗಡೆ ಈ ಒಂದು ಬೇರೆ ರೀತಿ ವ್ಯವಸ್ಥೆಯನ್ನ ಮಾಡಿ ಮೆಟ್ರೋ ಸ್ಟೇಷನ್ ಬಂದ್ ಮಾಡಿದ್ರೆ ಇದು ಸೊಲ್ಯೂಷನ್ ಅಲ್ಲ ಇದು. ಸೊ ಮೆಟ್ರೋ ಸ್ಟೇಷನ್ ಬಂದ್ ಮಾಡಿ ಎಷ್ಟು ದಿನ ಬಂದ್ ಮಾಡ್ತೀರಾ ನೀವು? ಹಾಗಾಗಿ ಮೆಟ್ರೋ ಸ್ಟೇಷನ್ ಬಂದ್ ಮಾಡೋದಲ್ಲ, ಅದಕ್ಕೆ ಸೂಕ್ತವಾದ ಒಂದು ಭದ್ರತೆಯನ್ನ ಕೊಡಿ ನೀವು. ಪ್ರತಿಭಟನೆ ಆಗ್ತಾ ಇರುತ್ತೆ, ಒಂದ್ ಕಡೆ ಪ್ರತಿಭಟನೆ ಆದರೂ ಕೂಡ ಈ ಹಿಂದೆ ಎಷ್ಟು ಪ್ರತಿಭಟನೆ ಆಗಿದೆ ದೆಹಲಿಯಲ್ಲಿ. ಸೊ ಪ್ರತಿಭಟನೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಯಾಕೆ ನೀವು ಬಂದ್ ಮಾಡ್ತೀರಾ ಮೆಟ್ರೋ ಸ್ಟೇಷನ್ ಅನ್ನ? ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ ಮೆಟ್ರೋ ಸ್ಟೇಷನ್ ಅಲ್ಲಿ, ಅವ್ರಿಗೆ ಅನಾನುಕೂಲ ಆಗುವಂತಹ ಒಂದು ಕ್ರಮ ಸರಿಯಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಒಂದು ಸ್ಟೇಷನ್ಗಳನ್ನ ಬಂದ್ ಮಾಡಿರೋದನ್ನ ತೆರವು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.